ಸೊ ನಮಸ್ತೆ ಸ್ನೇಹಿತರೆ, ನಮ್ಮ ಸ್ಪರ್ಧಾತ್ಮಕ ಒಂದು ಪರೀಕ್ಷೆಗಳಲ್ಲಿ ಬಹಳಷ್ಟು ಜನ ವಿದ್ಯಾರ್ಥಿಗಳು ಪುಸ್ತಕಗಳ ಆಯ್ಕೆಯಲ್ಲಿ ಮೊದಲಿಗೆ ಫೇಲ್ ಆಗಿಬಿಡ್ತಾರೆ. ರೈಟ್, ಅವರ ಪುಸ್ತಕಗಳ ಆಯ್ಕೆ ಸರಿ ಇಲ್ಲದಿದ್ದಾಗ ಎಕ್ಸಾಮ್ಸನ್ನು ಕ್ಲಿಯರ್ ಮಾಡೋಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಎಕ್ಸಾಮ್ ಕ್ಲಿಯರ್ ಮಾಡೋದು ಹೋಗಲಿ, ಸಬ್ಜೆಕ್ಟ್ಗಳಲ್ಲಿ ಒಂದು ಸ್ವಲ್ಪ ಡೆಪ್ತ್ ನಾಲೆಜ್ ತೊಗೊಳಕ್ಕೆ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ನಾನು ಕೆಲವು ಪುಸ್ತಕಗಳನ್ನ ಹೇಳ್ತಾ ಹೋಗ್ತೀನಿ. ಆಲ್ರೆಡಿ ನಿಮಗೆ ಗೊತ್ತಿರುವಂಥದ್ದೇ, ಆದರೆ ಪರ್ಟಿಕ್ಯುಲರಾಗಿ ಈ ಪುಸ್ತಕಗಳನ್ನ ಓದಿದೆ, ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ. ಸೊ ಆ ಪುಸ್ತಕಗಳಿರುವಂಥ ಮಾಹಿತಿನ ನೀವೇನಾದ್ರು ಸರಿಯಾಗಿ ತೆಗೆದುಕೊಂಡಿದ್ದೆ ಆದರೆ ಇನ್ಡೆಪ್ತ್ ಆಗಿರುವಂಥ ಮಾಹಿತಿ ನಿಮಗೆ ಸಿಗುತ್ತದೆ. ಯಾವುದೇ PUC ಇಂದ ಅಪ್ ಟು UPSC ಎಕ್ಸಾಮ್ಸ್ವರೆಗೂ ಎಲ್ಲ ಎಕ್ಸಾಮ್ಸ್ಗೂ ಅನುಕೂಲ ಆಗುತ್ತೆ. ಸೊ ಕನ್ನಡದಲ್ಲಿ ಹೇಳ್ತಾ ಹೋಗ್ತೀನಿ, ಕನ್ನಡ ಪುಸ್ತಕಗಳು ಯಾವೆಲ್ಲ ಫಾಲೋ ಮಾಡಬೇಕಂತೇಳಿ. ಸೊ ಸ್ಪೆಷಲಾಗಿ ಕನ್ನಡ ಅಂತ ಬಂದಾಗ ಇಂಡಿಯನ್ ಹಿಸ್ಟ್ರಿಯಲ್ಲಿ ಎನ್ಸೆಂಟ್ ಟು ಮಿಡಿವಲ್ ಮಾಡರ್ನ್ ಅಂತ ಬರ್ತವೆ. ಅದಕ್ಕೆ ನೀವು ಸದಾಶಿವ ಪುಸ್ತಕ ಎನಫ್ 3 ಪುಸ್ತಕಗಳಿದ್ದಾವೆ, ಡಿವೈಡ್ ಮಾಡಿದ್ದಾರೆ. ಸೊ ಅದರ ಜೊತೆಗೆ ಕರ್ನಾಟಕ ಸ್ಪೆಷಲ್ ಆಗಿ ಸೂರ್ಯನಾಥ್ ಕಾಮತ್ ಪುಸ್ತಕ ಓದಿದರೆ ಎನಫ್. ಕಂಪ್ಲೀಟ್ ಎಂಟೈರ್ ಹಿಸ್ಟ್ರಿಗೆ ದೀಸ್ 4 ಬುಕ್ಸ್ ಆರ್ ಎನಫ್. ಅದು ಬಿಟ್ಟರೆ ಪಾಲಿಟಿಗೆ PS ಗಂಗಾಧರ್, ಅದರಲ್ಲಿ ಅಲ್ಟಿಮೇಟ್ ಆಗಿ ಹೇಳಿರುವ ಬೇರೆ ಒಂದು ಮಾತೇ ಇಲ್ಲ. ಸೊ PS ಗಂಗಾಧರ್ ಈಸ್ ಎನಫ್. ಇನ್ನೂ ನಿಮಗೆ ಇನ್ಡೆಪ್ತ್ ಆಗಬೇಕು ಸರ್, ಅದಕ್ಕಿಂತಲೂ ಕೂಡ ಡೆಪ್ತ್ ಆಗಬೇಕು ಅಂತಂದರೆ ಪಾಲಿಟಿಲಿ ಇನ್ನೊಂದು ಪುಸ್ತಕ ಇದೆ, ದಟ್ ಈಸ್ DD ಬಸು ಅಂತೇಳಿ, ದುರ್ಗದಾಸ್ ಬಸು ಅಂತೇಳಿ, ಒನ್ ಆಫ್ ದಿ ಫೇಮಸ್ ಬುಕ್ ಇನ್ ಇಂಡಿಯಾ. ಸುಮಾರು ಒಂದು 16 ಪುಸ್ತಕ ಅಂತಂದರೆ ಸೊ ಪಾಲಿಟಿಗೆ ಅದನ್ನು ಕೂಡ ನೀವು ಓದ್ಬೋದು. ಸೊ ಇಂಗ್ಲೀಷಲ್ಲಿ ಲಕ್ಷ್ಮೀಕಾಂತ್ ಗೊತ್ತಿದೆ ನಿಮಗೆ. ಸೊ ಇನ್ನು ಈ ಜಿಯೋಗ್ರಫಿ ಅಂತ ಬಂದಾಗ ಡಾಕ್ಟರ್ ರಂಗನಾಥ್ ಅವರ ಪುಸ್ತಕ ಎನಫ್ ಆಗುತ್ತೆ. ಎಲ್ಲ ಎಂಟೈರ್ ಜಿಯೋಗ್ರಫಿಗೆ ಅವರ ಪುಸ್ತಕ ಎನಫ್. ಅದು ಬಿಟ್ಟರೆ ಇನ್ನು ಎಕನಾಮಿ ಅಂತ ಬಂದಾಗ ಡೀಪಾಗಿ ಎಕನಾಮಿ ನಮಗೆ ಬೇಕು ಸರ್ ಅಂತಂದರೆ, ಡೆಪ್ತ್ ಆಗಿ ಬೇಕು ಅಂತಂದರೆ HRK ಪುಸ್ತಕ ಓದಿ. ಶಾರ್ಟ್ ಆಗಿ ಬೇಕು ಸರ್, ಓನ್ಲಿ ಎಕ್ಸಾಮ್ ಪರ್ಪಸ್ ಬೇಕು ನನಗೆ ಅಂತಂದರೆ ಸೊ ಗರಣಿ ಕೃಷ್ಣಮೂರ್ತಿ ಅವ್ರದ್ದು ಚೆನ್ನಾಗಿದೆ. ಸೊ ದಟ್ ಈಸ್ ಎನಫ್ ಫಾರ್ ದಿ ಎಕನಾಮಿ. ಅದು ಬಿಟ್ಟರೆ ಎನ್ವೈರ್ಮೆಂಟ್ ಪುಸ್ತಕ, ಎನ್ವೈರ್ಮೆಂಟಲ್ಲಿ PV ಭೈರಪ್ಪ ಗೊತ್ತಿದೆ ನಿಮಗೆ, PV ಭೈರಪ್ಪ ಕನ್ನಡದಲ್ಲಿ ಚೆನ್ನಾಗಿದೆ. ಇಂಗ್ಲೀಷಲ್ಲಿ ಬೇಕು ಅಂತಂದರೆ ಅವರದ್ದು ಕೂಡ ಇಂಗ್ಲೀಷಲ್ಲಿದೆ, ಜೊತೆಗೆ ನೀವು ಶಂಕರ್ IAS ಪುಸ್ತಕ ಕೂಡ ಓದ್ಬೋದು. ಅದು ಬಿಟ್ಟರೆ ಈ ಒಂದು ನಮ್ಮ ಸೈನ್ಸ್ ಅಂತ ಬಂದಾಗ ಸೈನ್ಸಲ್ಲಿ ನಿಮಗೆ ಈ 6 to 10th ಪುಸ್ತಕ ಓದಿದರೆ ಎನಫ್ ಆಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ 6 to 10th ಡೀಪಾಗಿ ಓದಬೇಕು. ಅದರಲ್ಲೇ ಒಂದು ಸ್ವಲ್ಪ ಟ್ವಿಸ್ಟ್ ಮಾಡೋಕ್ಕೆ ಹೇಳ್ತಾರೆ. ಅದು ಬಿಟ್ಟರೆ ಮತ್ತೆ PhD ಲೆವೆಲ್ಗೆ ಮತ್ತು ಮಾಸ್ಟರ್ ಡಿಗ್ರಿ ಲೆವೆಲ್ಗೆ ಸೈನ್ಸನ್ನು ಕೇಳೋದಿಲ್ಲ. ಸ್ಪೆಷಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನೆನಪಲ್ಲಿ ಕರೆಂಟ್ ಅಫೇರ್ಸಲ್ಲಿ ಚೆನ್ನಾಗಿರಬೇಕು ಅಂದಾಗ ಸೈನ್ಸ್ ಮ್ಯಾಚ್ ಆಗಿಬಿಡುತ್ತೆ. ಈ ಕರೆಂಟ್ ಅಫೇರ್ಸ್ಗೆ ಎಕನಾಮಿ ಆಗಿರಲಿ, ಎನ್ವೈರ್ಮೆಂಟ್ ಆಗಿರಲಿ, ಸೈನ್ಸ್ ಆ್ಯಂಡ್ ಟೆಕ್ ಆಗಿರಲಿ, ಈ 3 ಕರೆಂಟ್ ಅಫೇರ್ಸ್ಗೆ ಜಾಸ್ತಿ ಲಿಂಕ್ ಕೊಡ್ತಾರೆ ಎಕ್ಸಾಮ್ಸಲ್ಲಿ. ರೈಟ್, ಇನ್ನು ಉಳಿದ ಪುಸ್ತಕಗಳೇನಿದ್ದಾವೆ, ಹಿಸ್ಟ್ರಿ, ಪಾಲಿಟಿ, ಜಿಯೋಗ್ರಫಿ, ಈ 3 ಪುಸ್ತಕಗಳು ಹೆಚ್ಚಾಗಿ ಪುಸ್ತಕದಿಂದಲೇ ಬರ್ತವೆ. ರೈಟ್, ಈ 2 ವ್ಯತ್ಯಾಸಗಳು ಗೊತ್ತಲ್ಲಿ. ಪುಸ್ತಕದಿಂದ ಹೆಚ್ಚಾಗಿ ಬರುವಂಥ ಕ್ವಶನ್ಸ್ಗಳು ಯಾವುವು, ಕರೆಂಟ್ ಅಫೇರ್ಸಿಂದ ಹೆಚ್ಚಾಗಿ ಬರುವಂಥ ಕ್ವಶನ್ಸ್ಗಳು ಯಾವುವು, ಈ ಗೊಂದಲಗಳು ನೀವು ಮೊದಲಿಗೆ ಸರಿಪಡಿಸ್ಕೊಳ್ಬೇಕಾಗತ್ತೆ. ಈ ನಾನು ಹೇಳಿದ ಇಷ್ಟು ಪುಸ್ತಕಗಳನ್ನ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಒಂದು ಸಬ್ಜೆಕ್ಟಲ್ಲಿ ಆಲ್ಮೋಸ್ಟ್ ಇಷ್ಟು ಸಬ್ಜೆಕ್ಟ್ಗಳಲ್ಲಿ ನೀವು ಹಿಡಿತವನ್ನು ಸಾಧಿಸಬಹುದು. ಎಕ್ಸಾಮ್ಸನ್ನು ಕ್ಲಿಯರ್ ಮಾಡೋದು ಈಸಿ, ಆದರೆ ಸಬ್ಜೆಕ್ಟನ್ನು ನೀವು ಡೆಪ್ತಾಗಿ ಓದೋದಿದೆಯಲ್ಲ, ದಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಓಕೆ, ಸೊ ಎನಿ ಹೌ, ಥ್ಯಾಂಕ್ ಯು.